ಕಮಲಿ, ಇಂಗ್ಲಿಷ್ ಆಗಿ ಬರ್ದಿನಲ್ಲ, ಕರೆಕ್ಟ್ ಆಗಿ ಆಯ್ತಾ ನೋಡು. ಪರವಾಗಿಲ್ಲ, ನನ್ ಕೈ ಬರಾನು ಸಂದಾಕೆ ಐತೆ ಅಲ್ವಾ? ನೋಡು. ಕಮಲಿ, ಏಯ್ ಕಮಲಿ, ಅದೇನ್ ಯೋಚನೆ ಮಾಡ್ಕೊಂಡ್ ಕುಂತಿದ್ಯಮ್ಮೆ? ನಾನ್ ಈಟ್ ಸಂದಾಗ ಬರೀತೀವ್ನೆ, ನೀನ್ ಗಮನಿಸ್ತಾನೆ ಇಲ್ಲ. ಅಂತದ್ ಏನ್ ಚಿಂತೆ ನಿಂಗೆ? ಓ, ಎಲೆಕ್ಷನ್ ಆಗ ಏನ್ ಆಯ್ತದೆ ಅಂತನ? ನೀನೇನ್ ಯೋಚನೆ ಮಾಡ್ಬೇಡ. ಸಂದಾಗ ಪ್ರಚಾರ ಮಾಡಿದ್ರೆ ಅದಲ್ಲ ನಿಂಗೆ. ಮತ್ತಿನೇನು? ರಿಷಿ ಸಾರು ಏನ್ ಹೇಳು? ಸರಿ ಬಿಡು, ಹೇಳ್ಬೇಡ. ಮತ್ ಹೇಳು. ನಿಂಗೆ ರಿಷಿ ಸರ್ ಯಾಕೋ ನಂತವ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಯಾಕೆ ಹಿಂಗ್ ಮಾಡ್ತವ್ರೆ ಅಂತಾನೆ ಗೊತ್ತಾಯ್ತಿಲ್ಲ. ಅಂತ ನಾನು ಏನ್ ಮಾಡ್ದೆ ಹೇಳು? ಸರಿ ಹೋಯ್ತು ಅಲ್ಲ, ಅವ್ರು ಜಾಸ್ತಿ ಮಾತಾಡ್ತಾರೆ, ಅವ್ರ ತಾವ್ ಏಟ್ ಬೇಕೋ ಆಟೇ ಮಡಿಕೋಬೇಕು ಅಂತ ಹೇಳ್ದವಳು ನೀನು. ಈಗ ನೋಡು, ನಿಂಗ್ ನಾನು ಹೇಳೋದ್ ಅರ್ಥ ಆಯ್ತಿಲ್ಲ ಬಿಡು. ಅಲ್ಲೆಲ್ಲೆಲ್ಲೆಲ್ಲೆ ಕೋಪ ನೋಡ್ರಲ್ಲ, ನನಗ್ ಎಲ್ಲ ಅರ್ಥ ಆಯ್ತೈತೆ. ನೀನ್ ರಿಷಿ ಸರ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಟೆ. ಅಂದ್ರೆ ನಾನ್ ಸುಮ್ಕೆ ಹೇಳ್ತಿದೀನಿ ಅಂತಿದ್ಯಾ? ಹಂಗಲ್ಲಮ್ಮಿ, ರಿಷಿ ಸರ್ ಎಲ್ರು ತಾವು ಏಟ್ ಸಲೀಸಾಗಿರ್ತಾರೆ, ಎಲ್ರನ್ನೂ ಹೆಂಗ್ ಹೊಂದ್ಕೊಂಡ್ ಹೋಯ್ತಾರೆ ಅಂತ ನಿಂಗೆ ಗೊತ್ತು. ಅಂತದ್ರಾಗೆ ನಿಂತಾವ್ ಮಾತ್ರ ಹೆಂಗ್ ನಡ್ಕತ್ತವ್ರೆ ಅಂದ್ರೆ ಏನೋ ಮನ್ಸಿಗೆ ಹಚ್ಕೊಂಡಿರ್ಬೇಕು. ಅಂತ ನಾನ್ ಏನ್ ಮಾಡ್ದೆ? ಅದನ್ನ ನನ್ ತಾವ್ ಕೇಳೋದಲ್ಲ. ಇವತ್ ಹೆಂಗಿದ್ರು ಅವ್ರ ಮನೆಗ್ ಡ್ಯಾನ್ಸ್ ಹೇಳ್ಕೊಡಕ್ ಹೋಯ್ತಲ್ವಾ, ಅವ್ರ ತಾವೇ ಕೇಳು ಏನಾಯ್ತು ಅಂತ. ಸರಿನಾ? ಎಲೆಕ್ಷನ್ ಮುಗಿಲಿ, ಒಂದು ಲಾಂಗ್ ಡ್ರೈವ್ ಹೋಗಿ ಬಂದ್ಬಿಡೋಣ. ಓ ಯಾ, ಐ ಆಮ್ ರೆಡಿ. ಹಾಯ್ ಗಾಯ್ಸ್. ಹಾಯ್. ಸಚ್ ಎ ಸರ್ಪ್ರೈಸ್. ಅನಿಕಾ ಇವತ್ತು ತುಂಬಾ ಖುಷಿಯಾಗಿದ್ದಾಳೆ. ಎಸ್, ಆಫ್ ಕೋರ್ಸ್. ಇವತ್ತು ನಾನು ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ. ವಾವ್, ಎನಿ ಗುಡ್ ನ್ಯೂಸ್? ನೋಡು, ಈ ಗ್ಯಾಪಲ್ಲಿ ನಿನ್ ಡಿನ್ನರ್ ಕರ್ಕೊಂಡು ಹೋಗ್ತೀಯಾ? ಕೇಳ ಅವಳನ್ನ. ಸುಮ್ಮನಿರೋ ಮಗ. ಏನದು? ನಥಿಂಗ್ ಅನಿಕಾ, ಹೇಳು ಏನಾಯ್ತು? ಪಿಂಕಿ, ಹೇಳೆ, ಕ್ಯಾಂಟೀನಲ್ಲಿ ಏನಾಯ್ತು ಅಂತ. ಶಂಭು ಇಲೆಕ್ಷನ್ಗೆ ನಿಲ್ತೀನಿ ಅಂದಿದ್ದಕ್ಕೆ ನಾಯಿ ಗೊಡಿಸ್ದಂಗ್ ಗೊಡಿಸಿದ್ಲು. ಆದ್ರೆ ಅವಳು ಪರಮಶತ್ರು ಕಮಲಿ ಇಡೀ ಕಾಲೇಜ್ ಮುಂದೆ ಇಲೆಕ್ಷನ್ ನಿಲ್ತೀನಿ ಅಂದ್ರು ಸುಮ್ನೆನೆ ಇದ್ದಾಳೆ. ಅದೇ ನನಗೆ ಅರ್ಥ ಆಗ್ತಿಲ್ಲ. ಏಯ್ ಇಡಿಯಟ್, ನಾನು ಏನೋ ಹೇಳು ಅಂದ್ರೆ ನೀನ್ ಏನೋ ಹೇಳ್ತಿದ್ಯಾ? ಅದಲ್ಲ ಗಾಯ್ಸ್, ಐ ಆಮ್ ಹ್ಯಾಪಿ ಟುಡೇ ಬಿಕಾಸ್ ಕಮಲಿ ಎಲೆಕ್ಷನ್ಗೆ ನಿಂತಿದ್ದಾಳೆ. ತಲೆ ಕೆಟ್ಟಿದೆ ಇವಳಿಗೆ. ವೇಟ್ ಅ ಸೆಕೆಂಡ್, ಮೊದಲು ಹೇಳೋದನ್ನ ಕೇಳಿಸ್ಕೊ. ಕಮಲಿ ಎಲೆಕ್ಷನ್ಗೆ ನಿಂತಿದ್ದಾಳೆ ಅಂತ ರಿಷಿ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದಾನೆ. ಇಟ್ಸ್ ಸೋ ಎವಿಡೆಂಟ್. ಅವನ ಹತ್ರ ಮಾತಾಡೋದೇ ನಿಲ್ಸ್ಬಿಟ್ಟಿದ್ದಾನೆ, ಗೊತ್ತಾ? ಎನಿವೇ, ಆ ಹಳ್ಳಿ ಗುಗ್ಗು ಇಲೆಕ್ಷನ್ ಅಲ್ಲಿ ಗೆಲ್ಲೋದೇ ಇಲ್ಲ. ಸೊ ವೈ ವರಿ, ರೈಟ್? ಅವಳು ಕಂಟೆಸ್ಟ್ ಮಾಡ್ತಿರೋದ್ರಿಂದ ರಿಷಿಗೆ ಅವಳ ಮೇಲ್ ಸಿಟ್ಟಿದ್ರೆ ವೈ ಶುಡ್ ಐ ಇಂಟರ್ಫಿಯರ್? ಜಸ್ಟ್ ಲೆಟ್ ಇಟ್ ಬಿ ಅಲ್ವಾ? ಅದಕ್ಕೆ ನಾನು ಯಾವ ಅಬ್ಜೆಕ್ಷನ್ ಮಾಡ್ತಿಲ್ಲ. ಓ, ಈಗ ಅರ್ಥ ಆಯ್ತು. ಓಲ್ಡ್ ಮಾಡೆಲ್ ಟ್ಯೂಬ್ ಲೈಟ್. ಮುಂದಿನ ಕಿತ್ತ ಬೇರೆ ಸ್ಟೆಪ್ ಹೇಳ್ಕೊಡ್ತೀನಿ, ಆಯ್ತಾ? ಆಯ್ತು ಅಕ್ಕ. ಮುಗಿತಾ ಡ್ಯಾನ್ಸ್ ಕ್ಲಾಸು? ಎಲ್ಲ ಪರ್ಫೆಕ್ಟ್ ಆಗೇ ಇದೆ, ಆದ್ರೆ ಏನೋ ಒಂದು ಮಿಸ್ಸಿಂಗು. ಏನಕ್ಕ? ಯಾವಾಗ್ಲೂ ಡ್ಯಾನ್ಸ್ ಕ್ಲಾಸ್ ನಡಿಬೇಕಾದ್ರೆ ರಿಷಿ ನಿಮ್ ಜೊತೆಗೆ ಇರೋನು, ಆದ್ರೆ ಇವತ್ ಕಾಣಿಸ್ತಿಲ್ವಲ್ಲ, ಹೇಗೆ? ಗೊತ್ತಿಲ್ಲ ಅಕ್ಕ. ಅದಕ್ಕೆ ನಂಗೊಂಚೂರು ಕೆಲಸ ಇದೆ, ನಾನು ಹೊರಡ್ತೀನಿ. ಏ ರಿಷಿ, ನಿಂತ್ಕೊಳ್ಳೋ. ಏನಷ್ಟು ಅರ್ಜೆಂಟು? ಹೇಗೂ ಡ್ಯಾನ್ಸ್ ಕ್ಲಾಸ್ ಆಯ್ತು, ಕಮ್ಲಿನೂ ಡ್ರಾಪ್ ಮಾಡು. ಇಲ್ಲ ಅದಕ್ಕೆ ನಾನು ಆ ಕಡೆ ಹೋಗ್ತಿಲ್ಲ, ನನಗೆ ಬೇರೆ ಮುಖ್ಯವಾದ ಕೆಲಸ ಇದೆ. ಹೇಗಿದ್ರು ಅವರು ಸೈಕಲ್ ತಂದಿರ್ತಾರಲ್ಲ, ಅವ್ರು ಹೋಗ್ಲಿ,
ನಾನು ಬರ್ತೀನಿ. ಏ ಇರೋ, ಕೆಂಡ ಕಟ್ಟಿದ ಕಾಲ್ ನಿಂದು. ಕಮ್ಲಿ, ನೀ ಹೋಗಮ್ಮ, ಅವನ್ ಹಾಗೆ ಹೇಳ್ತಾನೆ. ರಿಷಿ, ಡ್ರಾಪ್ ಮಾಡಿ ಹೋಗೋ. ಸರಿ ಅಕ್ಕ, ಬತ್ತೀನಿ ಪುಟ್ಟಿ. ಸರ್, ಒಂದ್ ನಿಮಿಷ. ನಿಮ್ಗೆ ನಂತವ ಮಾತಾಡಕ್ ಇಷ್ಟ ಇಲ್ಲ ಅಂತ ನಂಗೆ ಅರ್ಥ ಆಯ್ತೈತೆ. ಈಗ್ಲೂ ನಿಮ್ ಜೊತೆಗೆ ಕಾರಲ್ಲಿ ಬರ್ಬೇಕು ಅಂತ ನಾನು ಆಚೆಗೆ ಬರ್ಲಿಲ್ಲ. ನಿಮ್ಗೆ ನನ್ ಮ್ಯಾಕ್ ಯಾಕೋ ಅಪ್ಪ, ಯಾಕೆ ನಂತವ ಮಾತಾಡ್ತಿಲ್ಲ ಅಂತ ತಿಳ್ಕೊಬೇಕು. ಅದಕ್ಕೆ ಬಂದೆ. ಹೇಳಿ ಸರ್. ಇವತ್ ನೀವ್ ಹೇಳ್ದೆ ನಾನು ಬಿಡಕ್ಕಿಲ್ಲ. ಕ್ಯಾಂಟೀನ್ ಕೇಳ್ದಾಗ್ಲೂ ಏನು ಮಾತಾಡ್ದೆ ಎದ್ದೋದ್ರಿ. ಈಗ ನಾ ಹೇಳಿ ಸರ್, ಏನಾಯ್ತು? ನನ್ಗೆ ಇನ್ನಷ್ಟು ಕೋಪ ತರಿಸ್ಬೇಕು ಅಂತಾನೆ ಕೇಳಿದ ವಿಷಯನ ಪದೇ ಪದೇ ಕೇಳ್ತಿದ್ದೀರಾ? ಸರ್, ಸತ್ಯವಾಗ್ಲೂ ನೀವ್ ನನ್ಗೇನ್ ಹೇಳ್ತಿದ್ದೀರಾ ಅಂತಾನೆ ಗೊತ್ತಾಯ್ತಿಲ್ಲ. ಇದ್ದಕ್ಕಿದ್ದಾಗೆ ಎಲ್ಲ ತಲೆ ಕೆಳಗಾದಂಗ ಆಗೈತೆ ಸರ್. ಹೌದು, ಎಲ್ಲ ತಲ್ಕಳಿಗೆ ಆಗಿದೆ. ನಿನ್ನೆ ನನ್ನ ಪ್ರಿನ್ಸಿಪಲ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರೋವರೆಗೂ ಎಲ್ಲ ಕರೆಕ್ಟ್ ಆಗೇ ಇತ್ತು. ಶಂಭುಗಾಗಿದ್ದ ಅನ್ಯಾಯನ, ಎಲೆಕ್ಷನ್ ಇಶ್ಯೂನ ನಾನ್ ಬೇರೆ ರೀತಿನೇ ಸಾಲ್ವ್ ಮಾಡೋಣ ಅನ್ಕೊಂಡೆ. ಆದ್ರೆ ನೀವೇನ್ ಮಾಡಿದ್ರಿ? ಎಲ್ರು ಮುಂದೆ ನಾನೇ ಎಲೆಕ್ಷನ್ಗೆ ನಿಂತ್ಕೊಂತೀನಿ ಅಂತ ಹೇಳ್ಬಿಟ್ರಿ. ಅದ್ರ ಅರ್ಥ ಏನು? ಶಂಭುಗೆ ನ್ಯಾಯ ಸಿಗೋದಕ್ಕಿಂತ ನಿಮ್ಗೆಲ್ರು ಅಟೆನ್ಷನ್ ಸಿಗೋದೇ ಮುಖ್ಯ ಅಲ್ವಾ? ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಮಲಿ ಅವರೇ. ಸರ್, ನನ್ನ ನಿರ್ಧಾರ ನಿಮ್ಗೆ ಈಟೊಂದು ಕೋಪ ತರಿಸುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಆಟೊಂದು ದೊಡ್ಡ ತಪ್ಪು ಮಾಡಿದ್ನ ಸರ್? ಹೌದು, ಆಳ ಗೊತ್ತಿಲ್ಲದೆ ನೀರ್ಗಿಳಿಯೋ ಓವರ್ ಕಾನ್ಫಿಡೆನ್ಸು ಖಂಡಿತ ತಪ್ಪು. ನಿಮ್ಗೆ ರಾಜಕೀಯದ ಬಗ್ಗೆ ಏನ್ ಗೊತ್ತಿದೆ ಕಮಲಿ ಅವರೇ? ಕಾಲೇಜ್ ಎಲೆಕ್ಷನ್ ಅಂತ ಅಷ್ಟು ಸಲೀಸಾಗಿ ತಗೊಂತಾ ಇದ್ದೀರಾ. ಇಲ್ಲೂ ರಾಜಕೀಯ ಇದೆ. ನಿಮ್ಗೆ ನಾನು ಇದೆಲ್ಲ ಮೊದಲೇ ಹೇಳಿರ್ಲಿಲ್ವಾ? ಇದೆಲ್ಲ ಓದ್ಬೇಕು ಅಂತ ಬರೋರ್ಗಲ್ಲ, ನೀಯತ್ತಾಗಿ ಏನಾದ್ರೂ ಮಾಡ್ಬೇಕು ಅಂತ ಬರೋರ್ಗೂ ಕೂಡ ಏನು ಮಾಡೋದಕ್ಕಾಗಲ್ಲ. ನೋಡಿದ್ರಲ್ಲ ಶಂಭುಗ್ ಏನಾಯ್ತು ಅಂತ. ಸಿಟಿನಲ್ಲಿ ಎಲೆಕ್ಷನ್ ಅಂದ್ರೆ ಅಧಿಕಾರ, ದುಡ್ಡು, ಆಡಂಬರ. ಯಾವಾಗ್ಲೂ ಹೇಳ್ತಿದ್ರಲ್ಲ ನಾನು ಈ ಕಾಲೇಜಿಗೆ ಬಂದಿರೋದು ಓದೋದಿಕ್ಕೆ ಅಂತ. ಅದೆಲ್ಲ ಈಗೇನಾಯ್ತು? ಬೇಸಿಕಲಿ ನಿಮ್ಗೆ ಎಲ್ರ ಮುಂದೆ ಚಪ್ಪಾಳೆ ಸಿಗ್ಬೇಕಲ್ವಾ? ಅಲ್ಲ ಸರ್, ವಿದ್ಯಾಭ್ಯಾಸಕ್ಕಿಂತ ಎಲೆಕ್ಷನ್ನೇ ಮುಖ್ಯ ಆಯ್ತಲ್ಲ ನಿಮ್ಗೆ. ಓದಿ ದೊಡ್ಡ ವ್ಯಕ್ತಿ ಆಗೋದು ಕಷ್ಟ ಅಂತ ಈ ತರ ಅಡ್ದಾರಿ ಹುಡುಕ್ತಾ ಇದ್ದೀರಾ ಕಮಲಿ ಅವರೇ? ಸಾಕ್ ನಿಲ್ಸಿ ಸರ್. ನಾನ್ ಯಾವ ಅಡ್ದಾರಿನೂ ಹಿಡ್ದಿಲ್ಲ, ಹಿಡಿಯೋದು ಇಲ್ಲ. ಈಗಾಗ್ಲೇ ನನ್ ಬಗ್ಗೆ ನಿಮ್ ತಲೆಯಲ್ಲಿ ಈಟೊಂದೆಲ್ಲ ತುಂಬ್ಕೊಂಡಿದ್ದೀರಾ ಸರ್. ಅದನ್ನ ನನ್ ಕೈಯಿಂದ ಬದಲಾಯಿಸಕ್ ಸಾಧ್ಯ ಇಲ್ಲ. ಆದ್ರೆ ಈ ಕಾಲೇಜ್ನ, ಇಲ್ಲಿ ಓದ್ತಿರೋ ವಿದ್ಯಾರ್ಥಿಗಳನ್ನ ಖಂಡಿತ ಬದಲಾಯಿಸ್ತೀನಿ ಅನ್ನೋ ನಂಬಿಕೆ ನನ್ಗೈತೆ. ಅದಕ್ಕೆ ನಾನು ಈ ತೀರ್ಮಾನ ತಗೊಂಡೆ. ಸಂಬುಗೆ ನ್ಯಾಯ ಕೊಡ್ಸಕ್ಕೆ ಪ್ರಿನ್ಸಿಪಲ್ ತವ ಮಾತಾಡ್ದೆ ಅಂದ್ರಲ್ಲ, ಅದರಿಂದ ಏನ್ ಪ್ರಯೋಜನ ಆಯ್ತು ಹೇಳಿ? ಎಲೆಕ್ಷನ್ ನಿಮ್ಮಂತವ್ರಿಗಲ್ಲ ಅಂದ್ರಲ್ಲ, ಒಪ್ಕೋತೀನಿ ಸರ್. ಆದ್ರೆ ರಾಜಕೀಯ ಅಂದ್ರೇನು ಅಂತ ನಿಮ್ಮಷ್ಟಿಲ್ದೇ ಹೋದ್ರು ಒಂದ್ಮಟ್ಟಿಗೆ ಗೊತ್ತೈತೆ ಸರ್. ಸರ್, ನೀವ್ ಹೇಳ್ದಂಗೆ ಸಿಟಿಲಿ ಎಲೆಕ್ಷನ್ ಅಂದ್ರೆ ಹಣ, ಆಡಂಬರ, ಅಧಿಕಾರ ಇರ್ಬೋದು ಸರ್. ಆದ್ರೆ ನಮ್ಮ ಹಳ್ಳಿಲಿ ಎಲೆಕ್ಷನ್ ಅಂದ್ರೆ ನಂಬಿಕೆ, ವಿಶ್ವಾಸ, ಬೇರೆಯವ್ರಿಗೆ ಒಳ್ಳೇದ್ ಮಾಡೋದು ಸರ್. ಎಲೆಕ್ಷನ್ ಆದ್ಮ್ಯಾಕೆ ಗೆದ್ದವ್ರು ಊರಿನ ಕಡೆಗೆ ಬರ್ದೇ ಇರೋದ್ನು ನೋಡಿದ್ದೀನಿ ಸರ್. ಕೊನೆಗೆ ನಮ್ಗುಳಿಯೋದು ಬೆರಳ ಮೇಲಿರೋ ಮಸಿ ಮಾತ್ರ. ಆಳನೂ ಗೊತ್ತಿಲ್ಲ, ಈಜ್ ಗೊತ್ತಿಲ್ಲ ಅಂದ್ರೆ ದಡ ಸೇರಕ್ಕೆ ನೀರ್ ಬತ್ತೋಗೋ ತನಕ ಕಾಯ್ಬೇಕಾ ಸರ್? ಹಿಂಜರಿಕೆಯಿಂದ ಹಿಂದೆ ಉಳ್ಕೊಳ್ಳೋದು ನನ್ನ ವ್ಯಕ್ತಿತ್ವ ಅಲ್ಲ ಸರ್. ಮುನ್ನುಗ್ತೀನಿ. ನೀವ್ ಏನಾನ ಅನ್ಕೊಳ್ಳಿ, ನನ್ ಮ್ಯಾಕೆ ಕೋಪ ಮಡಿಕೊಂಡ್ರೂ ಪರವಾಗಿಲ್ಲ. ನಾನು ಎಲೆಕ್ಷನ್ ಆಗಿ ನಿಂತು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೇ ಮಾಡ್ತೀನಿ.
ಸೆಂದಾಗ ಓದಿ ದೊಡ್ಡ ವ್ಯಕ್ತಿ ಆಗೇ ಆಯ್ತೀನಿ. ಗೆಲ್ಗೆ ಅಡ್ಡಾರಿ ಇರಕ್ಕಿಲ್ಲ ಸರ್. ನಾನಿನ್ ಬರ್ತೀನಿ. ಅವ್ವ, ಅಜ್ಜಯ್ಯ, ನೀನ್ ಒಳ್ಳೇದ್ ಮಾಡು. ಇಲ್ಲ ಅಂದ್ರೆ ಒಳ್ಳೇದ್ ಮಾಡೋರ್ಗೆ ಸಹಾಯ ಮಾಡು ಅಂತ ನೀವು ನಂಗೆ ಹೇಳ್ಕೊಟ್ ಬೆಳೆಸಿದ್ದೀರಾ. ಸಂಬು ಒಳ್ಳೇದ್ ಮಾಡಕ್ ಹೊಲ್ಟಿದ್ದ, ನಾನು ಅವನ್ಗೆ ಸಹಾಯ ಮಾಡ್ದೆ. ಆದ್ರೆ ಅವನ್ಗೆ ಹೊಡೆದು ಬಡ್ದು ದಿಗ್ಲು ಬೆಳೆಸಿ ಚುನಾವಣೆಗೆ ನಿಲ್ದಂಗ್ ಮಾಡ್ಬಿಟ್ರು. ನೀನೇ ಹೇಳು ಅಜ್ಜಯ್ಯ, ಈಗ ನಾನು ಕೈ ಕಟ್ಕೊಂಡ್ ಸುಮ್ಕಿದ್ರೆ ಕೆಟ್ಟದ್ ಮಾಡೋರೆ ಗೆದ್ದಂಗ್ ಆಗಕ್ಕಿಲ್ವಾ? ನಾನ್ ಚುನಾವಣೆ ನಿಲ್ತೀನಿ ಅನ್ನೋ ಕಾರಣಕ್ಕೆ ರಿಷಿ ಸರ್ ನನ್ ಮ್ಯಾಕ್ ಕೋಪ ಮಾಡ್ಕೊಂಡವ್ರಲ್ಲ. ಅವ್ರ ಪ್ರಕಾರ ಓದಕ್ ಬಂದಿರೋರು ಯಾರು ಇದ್ರಾಗ ಭಾಗವಹಿಸ್ಲೇಬಾರ್ದ? ಅಥವಾ ನಾನು ಹಳ್ಳಿಯಿಂದ ಬಂದಿರೋ ಹುಡ್ಗಿ ನನ್ ಕೈಲಿ ಇದೆಲ್ಲ ಮಾಡಕ್ ಆಗಕ್ಕಿಲ್ಲ ಅಂತ ಅನ್ಕೊಂಡವ್ರ? ನೀವಿಬ್ರು ಯಾವತ್ತೂ ಬರೀ ನನ್ ಬಗ್ಗೆ ಮಾತ್ರ ಯೋಚನೆ ಮಾಡಕ್ ಹೇಳ್ಕೊಟ್ಟಿಲ್ಲ. ನಾನು ಅಂದ್ರೆ ನನ್ ಸುತ್ತ ಇರೋರು ಎಲ್ರುವೆ. ನನ್ ಸುತ್ತ ಏನೇ ತೆಪ್ ನಡೆದ್ರು ಅದನ್ನ ಧೈರ್ಯವಾಗಿ ಎದುರಿಸಕ್ ಹೇಳ್ಕೊಟ್ಟಿದ್ದೀರಾ. ಅವ್ವ, ನಂಗೆ ಧೈರ್ಯ ತುಂಬಿ ಬೆಳೆಸಿದ್ಯಾ. ನಾನ್ಯಾಕೆ ಎದ್ರಕಂಡು ಹಿಂದೇಟಾಕ್ಲಿ? ನಾನು ಯಾವ್ದಕ್ಕೂ ಭಯ ಬೀಳಕ್ಕಿಲ್ಲ ಕಣವ್ವ. ಸರೋಜಮ್ಮನ್ ಮಗಳು ಸೋಲ್ಬೋದು, ಆದ್ರೆ ಏಡಿ ಅಲ್ಲ ಕಣವ್ವ. ಚುನಾವಣೆಯಾಗಿ ಗೆದ್ದು ಓದೋದ್ರಾಗೂ ಒಳ್ಳೆ ಮಾರ್ಕ್ಸ್ ತಕೊಂಡ್ ತೋರಿಸ್ತೀನಿ. ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಯ್ತದೆ ಅಂತ ಸಾಬೀತ್ ಮಾಡಿ ತೋರಿಸ್ತೀನಿ ಕಣವ್ವ. ಕಮಲಿ, ರೆಡಿನಾ? ಏನಾಯ್ತು ಕಮಲಿ? ಏನಿಲ್ಲ ನಿಂಗೆ? ಏನು ಇಲ್ದೆ ನನ್ ಕಮಲಿ ಕ್ರೈಯಿಂಗ? ಏನಾಯ್ತು ಹೇಳು. ಓ, ಗೊತ್ತಾಯ್ತು ಬಿಡು. ಅಜ್ಜಯ್ಯ ಮತ್ತು ಅವ್ವನ್ ಗೆಪ್ತಿ ಆಯ್ತಾ? ನಂಗೆ ಗೊತ್ತು ಕಣಮ್ಮಿ. ಕಣ್ಣೋರ್ಸ್ಕ. ಅವ್ರ ಗೆಪ್ತಿ ಆದಾಗ ಏನ್ ಮಾಡ್ಬೇಕು ಹೇಳು? ಏನು? ಗುಡಿಗೆ ಹೋಗಿ ಬರ್ಬೇಕು. ಕಮಲಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಸ್ಯಾನೆ ಒಳ್ಳೆ ದಿವ್ಸ. ಇವತ್ತೇ ನೀನ್ ನಾಮಿನೇಷನ್ ಕೊಟ್ಬಿಡುಮ್ಮ. ಹಂಗೆ ಗುಡಿಗೆ ಹೋಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಬರ್ಮ. ಏನಂತ್ಯ? ಮಾಡ್ತಾರ ಕಮಲಿ, ಈ ಸಲ ನೀನೇ ಗೆಲ್ಲದು. ಅಮ್ಮ, ನಾನು ಹೋಗಿ ಬರ್ತೀನಮ್ಮ. ಚಂದ್ರು, ಇಷ್ಟು ಬೇಗ ಹೊರಟ್ಯಾ? ಹಾ ಅಮ್ಮ, ಏನಾರು ಕೆಲಸ ಆಯ್ತಮ್ಮ? ನಾನು ಗುರುಗಳಿಗೆ ಫೋನ್ ಮಾಡಿದ್ದೆ, ಅವ್ರು ಇನ್ನೇನು ಬರ್ತಾರಂತೆ. ನೀನು ಸ್ವಲ್ಪ ಹೊತ್ತಿದ್ದು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ? ಇಲ್ಲಮ್ಮ, ರಮೇಶ್ ಅವ್ರ ಜೊತೆ ಗ್ರನೇಟ್ ಬಿಸ್ನೆಸ್ ಬಗ್ಗೆ ಮೀಟಿಂಗ್ ಫಿಕ್ಸ್ ಆಗಿದೆ. ಇಷ್ಟು ದಿನ ರಿಸೋರ್ಟ್ ಕೆಲಸದ ಬಗ್ಗೆ ಓಡಾಡ್ತಿದ್ನಲ್ಲ, ಸೊ ಈ ಬಿಸ್ನೆಸ್ ಬಗ್ಗೆ ಗಮನ ಕೊಡಕ್ಕಾಗ್ಲಿಲ್ಲ. ಅದು ಅಲ್ಲದೆ ತಾರಾ ಅವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವಮ್ಮ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಪ್ಸೆಟ್ ಆಗ್ತಾರೆ. ಮಾತು ಕೊಟ್ಟಿದ್ದೀನಮ್ಮ. ಸೊ ನೋ ಪ್ರಾಬ್ಲಮ್ ಚಂದ್ರು, ನೀನು ಹೋಗ್ಬಿಟ್ ಬಾ. ನೀನು ಇತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಷ್ಟೇ.
ಮಾತು ಕೊಟ್ಟಾದ್ಮೇಲೆ ಅದನ್ನ ಪಾಲಿಸ್ಲೇಬೇಕಪ್ಪ. ಹೋಗ್ಬಾ. ಸರಿ ಅಮ್ಮ. ಒಳ್ಳೇದಾಗಿ. ಏನು ಆ ಮೃತ್ಯುಂಜಯ ಗುರುಗಳು ಬರ್ತಿದಾರ ಊರ್ಮಿಳ? ಹ್ಞೂ ಮಾಮ್, ಅತ್ತೆನೆ ಕರ್ಸಿರ್ತಾರೆ. ನನಗಂತೂ ಆ ವ್ಯಕ್ತಿನ ಕಂಡ್ರೆ ಸಿಟ್ಟು ಅನ್ನೋದು ಉಕ್ಕಿ ಬರುತ್ತೆ. ಹೋದ್ ಸರ್ತಿ ಬಂದಾಗ ನನಗೆ ಹೇಗೆಲ್ಲ ಮಾತಾಡಿ ಹೋದ್ರು, ಈ ಸರ್ತಿ ಬಂದಾಗ ಏನಾದ್ರೂ ನನ್ನ ತಂಟೆಗೆ ಬರಬೇಕು, ನಾನಂತೂ ಸುಮ್ಮನೆ ಇರಲ್ಲ ಅಷ್ಟೇ. ಮಾಮ್, ಅವ್ರು ಯಾಕೆ ನಿಮ್ಮ ತಂಟೆಗೆ ಬರ್ತಾರೆ? ಅತ್ತೆ ಹತ್ರ ಹೋಗಿ ನಿಮ್ಮ ಮೊಮ್ಮಗಳು ಬಂದೇ ಬರ್ತಾಳೆ, ಇಂಥ ಪೂಜೆ ಮಾಡಿಸಿ ಅಂತ ಪುಂಗಿ ಊದ್ ಹೋಗ್ತಾರೆ ಅಷ್ಟೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುಗಳೇ, ಅವತ್ತು ನಮಗೋಸ್ಕರ ನಿಮ್ಮ ಹಿಮಾಲಯ ಪ್ರವಾಸನ ಅರ್ಧದಲ್ಲೇ ಕೈ ಬಿಟ್ಟು ಬಂದ್ರಿ. ಈಗ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೇಳಿದ ಕೂಡಲೇ ನೀವೇ ಮನೆವರೆಗೂ ಬಂದಿದ್ದೀರಾ. ನಿಮ್ಮ ಕಾಳಜಿಗೆ ನಾನೆಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಅನ್ನಪೂರ್ಣಮ್ಮ, ತನ್ನ ಬಳಿ ಕರೆಯೋ ದೇವರು ಕೆಲವೊಮ್ಮೆ ಅರ್ಧಕ್ಕೆ ಮತ್ತೊಂದು ಮುಖ್ಯವಾದ ಕೆಲಸನ ನಮಗೆ ವಹಿಸಿ ಅದನ್ನ ಪೂರ್ತಿ ಮಾಡೋದಕ್ಕೆ ಹೇಳ್ತಾನೆ. ಅಂಥದ್ದೊಂದು ಕೆಲಸದ ಮೇಲೇನೆ ನಾನು ಇಲ್ಲಿಗೆ ಬಂದಿರೋದು. ಅವನೇ ಹೇಳಿದಾನೆ ಅಂದ್ಮೇಲೆ ಅದು ಮಹತ್ತರವಾದ ಕೆಲಸನೇ ಆಗಿರ್ಬೇಕಲ್ವಾ ಅಮ್ಮ? ಖಂಡಿತ ಗುರುಗಳೇ. ಆ ಕೆಲಸಕ್ಕೆ ನನ್ನಿಂದ ಹೇಗೆ ನೆರವಾಗಬಹುದು ಅಂತ ಹೇಳಿದ್ರೆ ಅದನ್ನು ನಾನು ಖಂಡಿತ ಮಾಡ್ತೀನಿ. ಅದಕ್ಕೂ ಮೊದಲು ಇವತ್ತು ನಿಮ್ಮನ್ನ ಯಾಕೆ ಕರೆದೆ ಅಂದ್ರೆ, ಹಿರಮ್ಮ, ಇವತ್ತು ನೀವು ನನಗೇನು ಹೇಳಬೇಕಾದಿಲ್ಲ. ಇವತ್ತು ವರಮಹಾಲಕ್ಷ್ಮಿ ವ್ರತ, ತುಂಬಾನೇ ಶುಭಕರವಾದ ದಿನ. ಆದ್ರಿಂದ ಇವತ್ತೇ ನಿಮಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ಏನ್ ಗುರುಗಳೇ? ನೀವು ಇಷ್ಟು ವರ್ಷಗಳ ಕಾಲ ಎಷ್ಟೋ ದೇವರುಗಳಿಗೆ ಕೈ ಮುಗಿದು ಹರಕೆ ಹೊತ್ತು ಸಾವಿರಾರು ಮಂದಿಗೆ ಅನ್ನದಾನ ಮಾಡಿ ಬೇಡ್ಕೊಂಡ್ರಲ್ವಾ, ಅದರ ಫಲ ಸಿಗೋ ಕಾಲ ಈಗ ಒದಗಿ ಬಂದಿದೆ ಅನ್ನಪೂರ್ಣಮ್ಮನವರೇ. ನಿಮ್ಮ ಮೊದಲನೇ ಮೊಮ್ಮಗಳು ಇವತ್ತೇ ನಿಮ್ಮನೆಗೆ ಬರ್ತಾ ಇದ್ದಾರೆ. ಇವತ್ತಾ? ನಿಜವಾಗ್ಲೂ ಗುರುಗಳೇ, ನನ್ನ ಮೊಮ್ಮಗಳು ಬರ್ತಿದ್ದಾಳ? ಹೌದಮ್ಮ, ಖಂಡಿತ ಬಂದೇ ಬರ್ತಾಳೆ. ಗುರುಗಳೇ, ಎಂತ ಸುದ್ದಿ ಹೇಳಿದ್ರಿ? ಗುರುಗಳು ಹೇಳಿದ್ದನ್ನು ಕೇಳಿಸ್ಕೊಂಡ್ರ? ನಮ್ಮ ಮುತ್ತು, ನಮ್ಮ ಕೂಸು ಇವತ್ತು ಬರ್ತಿದ್ದಾಳಂತೆ. ಸಾವಧಾನದಿಂದಿರಿ ಅನ್ನಪೂರ್ಣಮ್ಮ. ಆತನ ಸಂದೇಶ ತಿಳಿಸೋ ವರ್ತಮಾನಗಾರ ನಾನು ಬಂದ ಕೆಲಸ ಮುಗೀತು, ನಾನಿನ್ನು ಬರ್ತೀನಿ. ಅಯ್ಯೋ ಗುರುಗಳೇ, ನೀವು ಹೊರಟ್ರೆ ಹೇಗೆ? ನನ್ನ ಮೊಮ್ಮಗಳು ಬರೋವರೆಗೂ ಇದ್ದು ಹೋಗಿ ಎಲ್ಲ ನಿಮ್ ಕಣ್ಮುಂದೆ ನಡೆದ್ರೇನೆ ನಮ್ಗಿನ್ನೂ ಸಂತೋಷ. ಇಲ್ಲಮ್ಮ, ನನಗೆ ನೀಡಿರೋ ಕೆಲಸ ಇಷ್ಟೇ, ವಿಷಯ ತಿಳಿಸೋದು. ಅದನ್ನು ಮಾಡಿದ್ದೀನಿ. ಭಯ ಬೀಳಬೇಡಿ. ಯಾರಿಂದಲೂ ನಿಮ್ಮ ಮೊಮ್ಮಗಳು ಈ ಮನೆಗೆ ಕಾಲಿಡೋದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಆಕೆ ಬಂದೇ ಬರ್ತಾಳೆ.
ಈ ಮನೆಯಲ್ಲಿ ಅರ್ಶಿನ ಕುಂಕುಮ ತಗೊಂಡೇ ತಗೋತಾಳೆ. ನಾನೇನ್ ಬರ್ತೀನಮ್ಮ. ಸರಿ ಗುರುಗಳೇ. ಮಾಮ್, ಏನಿದು? ಬರ್ಲಿ ಬರ್ಲಿ, ಯಾರಿಂದನೂ ತಡೆಯೋದಕ್ಕಾಗೋದಿಲ್ವಾ? ನಾನ್ ತಡೆದು ತೋರಿಸ್ತೀನಿ, ನೋಡ್ತಾ ಇರು.